ಇರಾನ್ ಮತ್ತು ಇಸ್ರೇಲ್ನಲ್ಲಿ ನಡೆಯುತ್ತಿರುವ ಯುದ್ಧದ ಪರಿಣಾಮವಾಗಿ ಕತಾರ್ ದೇಶದಲ್ಲಿ ಸಿಲುಕಿರುವಂತಹ ಹುಮನಾಬಾದ್ ಮತಕ್ಷೇತ್ರದ ಸುಮಾರು 20 ಯುವಕರನ್ನು ಶಾಸಕ ಡಾಕ್ಟರ್ ಸಿದ್ದು ಪಾಟೀಲ್ ಅವರು ದೂರವಾಣಿ ಕರೆ ಮಾಡುವುದರ ಮುಖಾಂತರವಾಗಿ ಮಾತನಾಡಿ ಧೈರ್ಯವನ್ನು ತುಂಬಿದ್ದಾರೆ. ನೀವು ಒಂದು ಕೆಲಸ ಮಾಡಬೇಕು, ಅವ್ರು ಯಾರ್ಯಾರ ಯಾವ ಊರ್ದವ್ರ ಪೂರ ಡೀಟೇಲ್ ಹಾಕಿ ಒಂದು ವಾಟ್ಸಪ್ ಮಾಡ್ರಿ. ಅಂದ್ರೆ ಈಗ ಅಲ್ಲಿ ಇರೋರು ಎಷ್ಟು ಜನ ಆರ ಮತ್ತೆ ಈ ಕಡೆ ಬರ್ಬೇಕೇನಲ್ಲತ್ತಾರಂತ. ಅಂದ್ರೆ ನೀವು ಉಳಿದಿದ್ದು ನಿಯರ್ ಪೇಸು ಅಲ್ಲಿ ಏನ್ರ ಹಿಂಗ ಬಾಂಬ್ ಬೀಳೋದು ಅದು ಆಗ್ಯದೇನು? ನೀವು ಇದ್ದಿದ್ದು ಹಿಂಗ ಸಮೀಪ ಎಲ್ಲ? ಹಾ ಹಾ ಹೌದು, ಇದು ಇಡ್ತಾರದು. ಹೌದೇನು? ಹಂಗಿತ್ತು ಅಂತಂದ್ರೆ ಯಾರ್ಯಾರ ನಮ್ಗೊಂದು ಲಿಸ್ಟ್ ಕೊಡಿ, ನಾವು ಸರ್ಕಾರಕ್ಕೆ ಮಾತಾಡ್ತೀವಿ ಅದಕ್ಕೆ. ಮಾತಾಡ್ಕೊಂಡು ಇದು ಮಾಡಿಸಕ್ ಬರ್ತದೆ. ಅದಕ್ಕೆ ಹೆಂಗ ವ್ಯವಸ್ಥೆ ಮಾಡ್ಕೊಂಡು, ಯಾಕ ಇಲ್ಲಿಂದ ಎಂಬೆಸಿ, ನಮ್ಮ ಇಂಡಿಯನ್ ಎಂಬೆಸಿಲಿಂದ ನಮ್ಮ ಸರ್ಕಾರ, ಕರ್ನಾಟಕ ಸರ್ಕಾರದಿಂದ ಇಂಡಿಯನ್ ಎಂಬೆಸಿಗೆ ಮಾತಾಡಿ ಆ ಕಡೆಯಿಂದ ಏನೇನದ ನೋಡ್ರ ನೋಡಿ ಹಾಕ್ರಿ ಬೇಡ. ಏನಿತ್ತಂದ್ರೆ ಭೀ ನೀವು ಡೈರೆಕ್ಟ್ ಫೋನ್ ಮಾಡಿ ನಂಗೆ. ಯಾವಾಗ ಪಗಾರ ಅದು ಕೊಡ್ಲತ್ತಾರಿಲ್ಲ? ಹಾ ಹಾ ಓಕೆ. ಆ ಬೆಲ್ ಹಾಕ್ತಿರ್ಬೇಕದು. ಈ ಟೈಪ್ ಏನಾರ ಆಗ್ಲತ್ತಂದಾಗ ಬೆಲ್ ಇದು ಮಾಡ್ತಾರದು. ಓಕೆ, ನೀವು ಆ ಥರ ಏನು ಬಿತ್ತಂದ್ರೆ ನೀವು ಯಾವಾಗೂ ಫೋನ್ ಮಾಡಿ ನನ್ನ ನಂಬರ್ ತಗೊಳ್ಳೋ. ಹಾಂ, ವಿನಯ್ ಕೊಡ್ತಾರ ನಂಗೆ. ಅವ್ರದ್ದೆಲ್ಲ ಹೆಸರು ಊರಿಂದೆಲ್ಲ ಹಾಕು, ನಾನು ಮಾತಾಡ್ತೀನಿ. ಹಂಗೇನು. ಓಕೆ ಓಕೆ ಓಕೆ.